ಚಿದಂಬರ ರಹಸ್ಯದ ಮೊದಲ ಭಾಗದಲ್ಲಿ ನಾವು ಜೋಗಯ್ಯನ ನಿಗೂಢ ಸಾವು ಮತ್ತು ಶಾಮಣ್ಣನಿಗೆ ಸಿಕ್ಕ ಆ ವಿಚಿತ್ರ ಎಲೆಯ ಬಗ್ಗೆ ನೋಡಿದ್ದೇವೆ. ಕಸಬಹಳ್ಳಿಯ ಜನರೆಲ್ಲ ಇದು ದೆವ್ವದ ಕೆಲಸ ಎಂದು ಹೆದರುತ್ತಿದ್ದರೆ, ಶಾಮಣ್ಣ ಮಾತ್ರ ಇದರ ಹಿಂದೆ ಯಾವುದೋ ವೈಜ್ಞಾನಿಕ ಅಥವಾ ಮಾನವ ನಿರ್ಮಿತ ಪಿತೂರಿ ಇದೆ ಎಂದು ನಂಬಿದ್ರು. ಇಂದು ಭಾಗ 2ರಲ್ಲಿ ಆ ರಹಸ್ಯದ ಸುರುಳಿಗಳು ಒಂದೊಂದಾಗಿ ಬಿಚ್ಚಿಕೊಳ್ಳಲಿವೆ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೆಡ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮರುದಿನ ಬೆಳಿಗ್ಗೆ ಶಾಮಣ್ಣ ಆ ಎಲೆಯನ್ನು ಹಿಡಿದು ತನ್ನ ಹಳೆಯ ಪುಸ್ತಕಗಳನ್ನು ಜಾಲಾಡುತ್ತಾನೆ. ಆತನಿಗೆ ತಿಳಿದು ಬರುವುದೇನೆಂದರೆ, ಅಂತಹ ಗಿಡಗಳನ್ನು ಸಾಮಾನ್ಯವಾಗಿ ಮಲೆನಾಡಿನ ಕಾಡಿನಲ್ಲಿ ಬೆಳೆಯುವುದಿಲ್ಲ. ಅವುಗಳನ್ನು ಹೊರದೇಶದಿಂದ ತಂದು ವಿಶೇಷವಾಗಿ ಸಾಕಿರಬೇಕು. ಈ ಸುಳಿವು ಅವನನ್ನು ನೇರವಾಗಿ ಕರೆದೊಯ್ಯುವುದು ಊರಿನ ಪಕ್ಕದಲ್ಲೇ ಇರುವ ಸಸ್ಯಕಾಶಿ ತೋಟಕ್ಕೆ. ಈ ತೋಟದ ಮಾಲೀಕ ಕೃಷ್ಣೇಗೌಡ ಒಬ್ಬ ವಿಚಿತ್ರ ಮನುಷ್ಯ. ಯಾರಿಗೂ ಸಿಗದ, ಯಾರ ಜೊತೆಗೂ ಮಾತನಾಡದ ಏಕಾಂಗಿ. ಆತನ ತೋಟದ ಸುತ್ತಲೂ ಎತ್ತರದ ಬೇಲಿ ಮತ್ತು ದೊಡ್ಡ ಗೇಟು ಇದೆ. ಊರಿನವರು ಹೇಳುವ ಪ್ರಕಾರ ಆ ತೋಟದೊಳಗೆ ಹೋದವರು ಯಾರೂ ಸರಿಯಾಗಿ ಹೊರಬಂದಿಲ್ಲ. ಹೋದರೂ ಅವರು ಮತಿಭ್ರಮಣೆ ಆದವರಂತೆ ವರ್ತಿಸ್ತಾರೆ ಅಂತ. ಶಾಮಣ್ಣ ಮತ್ತು ಜೋಗಿ ಆ ಗೇಟಿನ ಹತ್ತಿರ ಹೋದಾಗ ಭಾಗ 1ರಲ್ಲಿ ನೀನು ಕೇಳಿದ ಹಾಗೆ ಆ ಗಾಢವಾದ ಘಾಟು ವಾಸನೆ ಅವರ ಮೂಗಿಗೆ ಬಡಿಯುತ್ತೆ. ಶಾಮಣ್ಣ ಜೋಗಿಯ ಹೆಗಲ ಮೇಲೆ ಹತ್ತಿ ಬೇಲಿಯ ನೀರಿ ತೋಟದೊಳಗೆ ನುಗ್ಗುತ್ತಾನೆ. ಒಳಗೆ ಹೋದವರಿಗೆ ಆಶ್ಚರ್ಯ ಕಾದಿರುತ್ತೆ. ಅದು ಕೇವಲ ತೋಟವಲ್ಲ, ಅದೊಂದು ಸಸ್ಯಗಳ ಪ್ರಯೋಗಾಲಯದಂತಿರುತ್ತೆ. ಅಲ್ಲಿ ಮನುಷ್ಯನ ಎತ್ತರಕ್ಕೆ ಬೆಳೆದಿರುವಂತಹ ಕೆಂಪು ಬಣ್ಣದ ಹೂಗಳು ಮತ್ತು ರಾತ್ರಿ ಹೊತ್ತು ಮಂದವಾಗಿ ಹೊಳೆಯುವ ಎಲೆಗಳು ಕಾಣಿಸುತ್ತೆ. ಇದ್ದಕ್ಕಿದ್ದಂತೆ ಜೋಗಿಗೆ ತಲೆ ಸುತ್ತಲು ಆರಂಭವಾಗುತ್ತೆ. ಆತನಿಗೆ ಸುತ್ತಲೂ ಇರುವ ಗಿಡಗಳು ಮನುಷ್ಯರಂತೆ ಮಾತನಾಡುತ್ತಿರುವಂತೆ ಭಾಸವಾಗುತ್ತೆ. ಆತ ಭಯದಿಂದ ಓಡಲು ಶುರು ಮಾಡ್ತಾನೆ. ಶಾಮಣ್ಣ, ಅಲ್ಲಿ ನೋಡು, ಜೋಗಯ್ಯ ನಿಂತಿದ್ದಾನೆ ಎಂದು ಕೂಗುತ್ತಾನೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ. ಶಾಮಣ್ಣ ತಕ್ಷಣ ಜೋಗಿಯ ಮೂಗಿಗೆ ಬಟ್ಟೆ ಕಟ್ಟಿ ಸಮಾಧಾನ ಪಡಿಸ್ತಾನೆ. ಆಗ ಶಾಮಣ್ಣ, ಜೋಗಿ, ಇದು ದೆವ್ವವಲ್ಲ. ಈ ಗಿಡಗಳು ಬಿಡುವ ಒಂದು ರೀತಿಯ ಪರಾಗದ ಪುಡಿಗಳು ಗಾಳಿಯಲ್ಲಿ ಸೇರಿ ನಿನ್ನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತಿದೆ. ನಿನಗೆ ಭ್ರಮೆ ಉಂಟಾಗುತ್ತಿದೆ ಎಂದು ಶಾಮಣ್ಣ ಜೋಗಿಗೆ ವಿವರಿಸ್ತಾರೆ. ಹಾಗಾದರೆ ಜೋಗಯ್ಯ ಸತ್ತಿದ್ದು ಹೇಗೆ? ಶಾಮಣ್ಣನಿಗೆ ಒಂದು ಸತ್ಯ ತಿಳಿಯುತ್ತೆ. ಜೋಗಯ್ಯನ ಹಿತ್ತಲಿನಲ್ಲಿಯೂ ಇಂತಹದ್ದೇ ಒಂದು ಗಿಡವನ್ನು ಯಾರೋ ಗುಟ್ಟಾಗಿ ತಂದು ನೆಟ್ಟಿದ್ದಾರೆ ಅಂತ. ಆ ಗಿಡದ ವಾಸನೆಯನ್ನು ಸತತವಾಗಿ ಸೇವಿಸಿದಂಥ ಜೋಗಯ್ಯನಿಗೆ ರಾತ್ರಿ ಹೊತ್ತು ಭಯಾನಕ ದೃಶ್ಯಗಳು ಕಂಡಿರಬೇಕು. ಆ ಭಯದಲ್ಲೇ ಆತನಿಗೆ ಹೃದಯಘಾತ ಸಂಭವಿಸಿರಬೇಕು ಅಂತ. ಇದು ಕೇವಲ ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಸೈಕಲಾಜಿಕಲ್ ಮರ್ಡರ್ ಅನ್ನೋದು ಶಾಮಣ್ಣನಿಗೆ ಗೊತ್ತಾಗತ್ತೆ. ಆದರೆ ಕೃಷ್ಣೇಗೌಡರಿಗೆ ಜೋಗಯ್ಯನನ್ನು ಕೊಲ್ಲುವ ಅವಶ್ಯಕತೆ ಏನಿತ್ತು? ಅಥವಾ ಕೃಷ್ಣೇಗೌಡರ ಹಿಂದೆ ಬೇರೆ ಯಾರೋ ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರಾ? ಶಾಮಣ್ಣನ ತೋಟದ ಒಂದು ಮೂಲೆಯಲ್ಲಿ ಬಿದ್ದಿದ್ದಂತಹ ಖಾಲಿ ಔಷಧಿ ಬಾಟಲ್ಗಳನ್ನ ಗಮನಿಸಿದಾಗ ಅಲ್ಲಿ ಯಾವುದೋ ಒಂದು ನಿಷೇಧಿತ ಮಾದಕ ದ್ರವ್ಯವನ್ನು ತಯಾರಿಸ್ತಿರುವಂತಹ ಕುರುಹುಗಳು ಸಿಗುತ್ತೆ. ಶಾಮಣ್ಣ ಮತ್ತು ಜೋಗಿ ಸಸ್ಯಕಾಶಿಯಿಂದ ಹೊರಗಡೆ ಬರುವಷ್ಟರಲ್ಲೇ ಕತ್ತಲಾಗಿರುತ್ತೆ. ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಟಾರ್ಚ್ ಹಿಡಿದು ವೇಗವಾಗಿ ನಡೆದು ಹೋಗೋದು ಕಾಣಿಸುತ್ತೆ. ಆತ ಯಾರೆಂದು ನೋಡಲು ಶಾಮಣ್ಣ ಮತ್ತು ಜೋಗಿ ಅವನನ್ನು ಹಿಂಬಾಲಿಸ್ತಾರೆ. ಆ ವ್ಯಕ್ತಿ ನೇರವಾಗಿ ಹೋಗುವುದು ಊರಿನ ಪ್ರಭಾವಿ ರಾಜಕಾರಣಿ ಜಯರಾಮನ ಮನೆಗೆ. ಹಾಗಾದರೆ ಸಸ್ಯಕಾಶಿ ಮತ್ತು ರಾಜಕೀಯ ನಾಯಕರ ನಡುವೆ ಸಂಬಂಧ ಏನು? ಜೋಗಯ್ಯನಿಗೆ ಯಾವ ರಹಸ್ಯ ತಿಳಿದಿತ್ತು ಎಂಬ ಕಾರಣಕ್ಕೆ ಅವನನ್ನು ಸಾಯಿಸಲಾಯಿತು? ಮತ್ತು ಈ ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ, ಆ ದೆವ್ವವಂತೆ ಕಾಣುವ ಚಿದಂಬರ ನಿಜವಾಗಿಯೂ ಯಾರು? ಆತನ ಮುಖ ಶಾಮಣ್ಣನಿಗೆ ಕಾಣಿಸ್ತಾ? ಇದನ್ನು ನಾನು ನಿಮಗೆ ಚಿದಂಬರ ರಹಸ್ಯ ಭಾಗ 3ರಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸ್ಟೋರಿ ಬೈಟ್ ಕನ್ನಡ ಚಾನಲ್. ಇದೇ ರೀತಿಯ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.